1961 ಏಪ್ರಿಲ್ 26ರಂದು ಜಮ್ಮು ಮತ್ತು ಕಾಶ್ಮೀರದ ರಾಜಪ್ರಭುತ್ವದ ಕೊನೆಯ ಮಹಾರಾಜ ಹರಿ ಸಿಂಗ್ ಮುಂಬೈನಲ್ಲಿ ನಿಧನರಾದರು. ಅವರ ಶೌರ್ಯ ಮತ್ತು ಬುದ್ಧಿವಂತಿಕೆಯ ಆಧಾರದ ಮೇಲೆ ಹರಿ ಸಿಂಗ್ ಕೇವಲ 20ನೇ ವಯಸ್ಸಿನಲ್ಲೇ ಜಮ್ಮು ಮತ್ತು ಕಾಶ್ಮೀರದ ರಾಜಪ್ರಭುತ್ವದ ಸೇನಾಪತಿಯಾಗಿ ನೇಮಕಗೊಂಡಿದ್ದರು. ಮಹಾರಾಜ ಪ್ರತಾಪ್ ಸಿಂಗ್ ಅವರ ಮರಣದ ನಂತರ ಮಹಾರಾಜ ಹರಿ ಸಿಂಗ್ ಅವರಿಗೆ 1925ರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ರಾಜಪ್ರಭುತ್ವದ ರಾಜರಾಗಿ ಪಟ್ಟಾಭಿಷೇಕ ಮಾಡಲಾಯಿತು. ಹರಿ ಸಿಂಗ್ ಮುಸ್ಲಿಂ ಬಹುಸಂಖ್ಯಾತ ಜನಸಂಖ್ಯೆಯನ್ನು ಆಳಿದ ಹಿಂದೂ ರಾಜ. ಹರಿ ಸಿಂಗ್ ಸೇರಿದ್ದ ಡೋಗ್ರಾ ವಂಶಕ್ಕೆ ಜಮ್ಮುವಿನಲ್ಲಿ 100 ವರ್ಷಗಳಿಗೂ ಹೆಚ್ಚಿನ ಇತಿಹಾಸವಿದೆ. 1822ರಲ್ಲಿ ಮಹಾರಾಜ ಗುಲಾಬ್ ಸಿಂಗ್ ಸಿಂಹಾಸನವನ್ನು ಏರಿದಾಗಿನಿಂದ 4 ಡೋಗ್ರಾ ರಾಜವಂಶದ ರಾಜರು ಇಲ್ಲಿ ಆಳ್ವಿಕೆ ನಡೆಸಿದರು. ಅವರಲ್ಲಿ ಮೊದಲನೆಯವರು ಮಹಾರಾಜ ಗುಲಾಬ್ ಸಿಂಗ್ ಮತ್ತು ಕೊನೆಯವರು ಮಹಾರಾಜ ಹರಿ ಸಿಂಗ್. ಹರಿ ಸಿಂಗ್ ತಮ್ಮ ಪಟ್ಟಾಭಿಷೇಕದ ನಂತರ ಅನೇಕ ಕ್ರಾಂತಿಕಾರಿ ಘೋಷಣೆಗಳನ್ನು ಮಾಡಿದರು. ಈ ಘೋಷಣೆಗಳಲ್ಲಿ ತಾಂತ್ರಿಕ ಶಿಕ್ಷಣ ವಿಸ್ತರಣೆ, ಶ್ರೀನಗರದ ಆಸ್ಪತ್ರೆ, ಕುಡಿಯುವ ನೀರಿನ ವ್ಯವಸ್ಥೆ, ಮಕ್ಕಳಿಗೆ ಲಸಿಕೆ ಮುಂತಾದ ಭರವಸೆಗಳು ಸೇರಿದ್ದವು. ಇದರೊಂದಿಗೆ ರೈತರ ಸ್ಥಿತಿಗತಿ ಸುಧಾರಿಸಲು ಕೃಷಿ ಪರಿಹಾರ ಕಾಯ್ದೆಯನ್ನು ಮಾಡಿ ರೈತರನ್ನು ಲೇವಾದೇವಿಗಾರರ ಕಪಿಮುಷ್ಟಿಯಿಂದ ಮುಕ್ತಗೊಳಿಸಲು ನೆರವಾದರು. ಆದರೆ ಅವರು ಮಾಡಿದ ಅತ್ಯಂತ ಕ್ರಾಂತಿಕಾರಿ ಘೋಷಣೆ ಎಂದರೆ 1932ರ ಅಕ್ಟೋಬರ್ನಲ್ಲಿ ರಾಜ್ಯದ ಎಲ್ಲ ದೇವಾಲಯಗಳನ್ನು ದಲಿತರಿಗಾಗಿ ತೆರೆಯಿಸಿದ್ದು. ಹರಿ ಸಿಂಗ್ ಅವರ ಈ ಘೋಷಣೆಯನ್ನು ಗಾಂಧಿಯವರ ಅಸ್ಪೃಶ್ಯತಾ ವಿರೋಧಿ ಚಳುವಳಿಯ ಮುಂಚೆಯೇ ಮಾಡಲಾಗಿತ್ತು. 1947ರಲ್ಲಿ ಭಾರತ ಪಾಕಿಸ್ತಾನ ವಿಭಜನೆಯ ನಂತರ ಮಹಾರಾಜ ಹರಿ ಸಿಂಗ್ ಅವರು 1947ರ ಅಕ್ಟೋಬರ್ 26ರಂದು ಭಾರತದೊಂದಿಗೆ ವಿಲೀನದ ಒಪ್ಪಂದಕ್ಕೆ ಸಹಿ ಹಾಕಿದರು. 1920ರ ಏಪ್ರಿಲ್ 26ರಂದು ಅನಂತತೆ ಅಥವಾ ಇನ್ಫಿನಿಟಿಯನ್ನು ಕಂಡುಹಿಡಿದ ಮಹಾನ್ ಭಾರತೀಯ ಗಣಿತಶಾಸ್ತ್ರಜ್ಞ ಶ್ರೀನಿವಾಸ ರಾಮಾನುಜನ್ ನಿಧನರಾದರು. ಅವರು ಆಧುನಿಕ ಕಾಲದ ಶ್ರೇಷ್ಠ ಗಣಿತ ಚಿಂತಕರಲ್ಲಿ ಒಬ್ಬರಾಗಿ ಪರಿಗಣಿಸಲ್ಪಟ್ಟಿದ್ದಾರೆ. ರಾಮಾನುಜನ್ ಅವರು ತಮ್ಮ ಜೀವನದ ಕೇವಲ 32 ವರ್ಷಗಳಲ್ಲಿ ಗಣಿತಶಾಸ್ತ್ರದ 4000ಕ್ಕೂ ಹೆಚ್ಚು ಪ್ರಮೇಯಗಳ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ ಎಂಬ ಅಂಶದಿಂದಲೇ ಅವರ ಗಣಿತದ ಪ್ರತಿಭೆಯನ್ನು ಅಳೆಯಬಹುದು. ಇದು ಪ್ರಪಂಚದಾದ್ಯಂತದ ಗಣಿತಜ್ಞರಿಗೆ ಅರ್ಥ ಮಾಡಿಕೊಳ್ಳಲು ಬಹಳಷ್ಟು ವರ್ಷಗಳನ್ನು ತೆಗೆದುಕೊಂಡಿತು. ಅದಕ್ಕಾಗಿಯೇ ಅವರ ಜನ್ಮದಿನವನ್ನು ಪ್ರತಿ ವರ್ಷ ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಿಸಲಾಗುತ್ತದೆ. ರಾಮಾನುಜನ್ ಅವರು ಗಣಿತದ ತತ್ವಗಳ ಮೇಲಿನ ಕೆಲಸದಿಂದಾಗಿ ಲಂಡನ್ ಮ್ಯಾಥಮ್ಯಾಟಿಕಲ್ ಸೊಸೈಟಿಗೆ ಆಯ್ಕೆಯಾದರು. ಅವರ ಜೀವನಾಧಾರಿತ ಸಿನಿಮಾ ಕೂಡ ನಿರ್ಮಾಣವಾಗಿದೆ. ಈ ಚಿತ್ರದ ಹೆಸರು ದಿ ಮ್ಯಾನ್ ಹೂ ನ್ಯೂ ಇನ್ಫಿನಿಟಿ ಎಂದು. ಈ ಚಿತ್ರದಲ್ಲಿ ರಾಮಾನುಜನ್ ಪಾತ್ರವನ್ನು ಬ್ರಿಟಿಷ್ ಭಾರತೀಯ ನಟ ದೇವ್ ಪಾಟೀಲ್ ನಿರ್ವಹಿಸಿದ್ದರು. 1986ರ ಏಪ್ರಿಲ್ 26ರಂದು ಆಗಿನ ಸೋವಿಯತ್ ಒಕ್ಕೂಟದ ಚೆರ್ನೋಬಿಲ್ ಪರಮಾಣು ಸ್ಥಾವರದಲ್ಲಿ ಒಂದು ದೊಡ್ಡ ಅಪಘಾತ ಸಂಭವಿಸಿತ್ತು. ಇದರಲ್ಲಿ ಅನೇಕ ಜನರು ಅಸುನೀಗಿದರು. ಅಲ್ಲದೆ ಅಪಘಾತದ ನಂತರ ಹರಡಿದ ವಿಕಿರಣದಿಂದ 50 ಲಕ್ಷ ಜನರು ತೊಂದರೆಗೀಡಾದರು. ಇದರಲ್ಲಿ 4000ಕ್ಕೂ ಹೆಚ್ಚು ಜನರು ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳಿಂದ ಸಾವನ್ನಪ್ಪಿದ್ದರು. ಉಕ್ರೇನ್ನ ರಾಜಧಾನಿ ಕೀವ್ನಿಂದ ಉತ್ತರಕ್ಕೆ 130 ಕಿಲೋಮೀಟರ್ ದೂರದಲ್ಲಿರುವ ಪ್ರಿಪಯಟ್ ನಗರದ ಚೆರ್ನೋಬಿಲ್ ಪರಮಾಣು ಸ್ಥಾವರದಲ್ಲಿ ಈ ಅಪಘಾತ ಸಂಭವಿಸಿತ್ತು. ಆ ಸಮಯದಲ್ಲಿ ಉಕ್ರೇನ್ ಸೋವಿಯತ್ ಒಕ್ಕೂಟದ ಭಾಗವಾಗಿತ್ತು. ಚೆರ್ನೋಬಿಲ್ ಪರಮಾಣು ಸ್ಥಾವರ ಅಪಘಾತವು ವಿಶ್ವದ ಅಗ್ರ 5 ಕೈಗಾರಿಕಾ ಅಪಘಾತಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿದೆ. ಅಪಘಾತದ ದಿನ ಸ್ಥಾವರದಲ್ಲಿ ಪರೀಕ್ಷೆ ನಡೆಸಬೇಕಿತ್ತು. ಅಪಘಾತದ ಮೊದಲು ಚೆರ್ನೋಬಿಲ್ ಪವರ್ ಸ್ಟೇಷನ್ನಲ್ಲಿ 4 ಪರಮಾಣು ರಿಯಾಕ್ಟರ್ಗಳಿದ್ದವು. ಅಪಘಾತ ಸಂಭವಿಸಿದಾಗ 2 ರಿಯಾಕ್ಟರ್ಗಳ ಕೆಲಸ ನಡೆಯುತ್ತಿತ್ತು. ಹಾಗೆಯೇ ಸೋವಿಯತ್ ಒಕ್ಕೂಟವು ಈ ಅಪಘಾತದ ವಿಚಾರವನ್ನು ಮರೆಮಾಡಲು ಅತ್ಯುತ್ತಮವಾಗಿ ಪ್ರಯತ್ನಿಸಿತ್ತು ಮತ್ತು ಘಟನೆಯ ಸ್ಥಳದಲ್ಲಿ ಮಾಧ್ಯಮ ಪ್ರಸಾರ ಹಾಗೂ ಜನರ ಚಲನೆಯನ್ನು ನಿರ್ಬಂಧಿಸಿತ್ತು ಎಂದು ನಂಬಲಾಗಿದೆ. ಎಷ್ಟೋ ದಿನಗಳಾದರೂ ಈ ಅಪಘಾತದ ಬಗ್ಗೆ ಜಗತ್ತಿಗೆ ತಿಳಿಸಿರಲಿಲ್ಲ. ಆದರೆ ವಿಕಿರಣವು ಗಾಳಿಯಲ್ಲಿ ತುಂಬಾ ಹರಡಿ ಅದರ ಬೂದಿ 1100 ಕಿಲೋಮೀಟರ್ ದೂರದಲ್ಲಿರುವ ಸ್ವೀಡನ್ನ ವಿಕಿರಣ ಮೇಲ್ವಿಚಾರಣಾ ಕೇಂದ್ರವನ್ನು ತಲುಪಿತು. ನಂತರ ಈ ಬಗ್ಗೆ ತನಿಖೆ ನಡೆಸಿದಾಗ ಈ ದುರ್ಘಟನೆ ಬೆಳಕಿಗೆ ಬಂದಿತ್ತು. 1962ರ ಏಪ್ರಿಲ್ 26ರಂದು ಅಮೆರಿಕನ್ ಬಾಹ್ಯಾಕಾಶ ನೌಕೆಯು ಚಂದ್ರನ ಮೇಲ್ಮೈಯನ್ನು ಮೊದಲ ಬಾರಿಗೆ ಮುಟ್ಟಿತು. ನಾಸಾವು 1962ರ ಏಪ್ರಿಲ್ 23ರಂದು ರೇಂಜರ್ 4 ಮಿಷನ್ ಅನ್ನು ಪ್ರಾರಂಭಿಸಿತ್ತು. ರೇಂಜರ್ 4 ಚಂದ್ರನ ಮೇಲ್ಮೈಯಲ್ಲಿ ಇಳಿಯಿತು. ಆದರೆ ತಾಂತ್ರಿಕ ದೋಷದಿಂದ ಚಿತ್ರಗಳನ್ನು ಕಳುಹಿಸಲು ಸಾಧ್ಯವಾಗಲಿಲ್ಲ.
ಉಡಾವಣೆಯಾದ ಕೇವಲ 2 ಗಂಟೆಗಳ ನಂತರ ನೌಕೆಯ ವಿದ್ಯುತ್ ಸರಬರಾಜು ಸ್ಥಗಿತಗೊಂಡಿತು. ವಿದ್ಯುತ್ ಸರಬರಾಜು ವಿಫಲವಾದ ನಂತರ ರೇಂಜರ್ 4 ಭೂಮಿಯೊಂದಿಗಿನ ಸಂಪರ್ಕವನ್ನು ಕಳೆದುಕೊಂಡಿತು. ನಂತರ ವಿಜ್ಞಾನಿಗಳು ಬಾಹ್ಯಾಕಾಶ ನೌಕೆಯಲ್ಲಿರುವ ಸಣ್ಣ ರೇಡಿಯೋ ಟ್ರಾನ್ಸ್ಮಿಟರ್ಗೆ ಧ್ವನಿ ತರಂಗಗಳನ್ನು ಕಳುಹಿಸಿದರು ಮತ್ತು ಬಾಹ್ಯಾಕಾಶ ನೌಕೆಯು ಚಂದ್ರನ ಮೇಲೆ ಇಳಿದಿದೆ ಎಂದು ಕಂಡುಹಿಡಿದರು. ಇದಕ್ಕೂ ಮೊದಲು ಹಿಂದಿನ ಸೋವಿಯತ್ ಒಕ್ಕೂಟವು 1959ರಲ್ಲಿ ತನ್ನ ಬಾಹ್ಯಾಕಾಶ ರಾಕೆಟ್ ಅನ್ನು ಚಂದ್ರನ ಮೇಲ್ಮೈಯಲ್ಲಿ ಇಳಿಸುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿತ್ತು.